ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಎಲ್ಲಿ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇನ್ನೆಲ್ಲಿ ವಿದೇಶಿ ಟ್ರಿಪ್ ತಾನೆ ಅನ್ನೋ ಸಿದ್ಧ ಉತ್ತರ ನಿಜವೇ. ಆದ್ರೆ ಇದು ಒನ್ಲೈನ್ ಉತ್ತರಕ್ಕೆ ಮುಗಿಯದೆ ಸುದೀರ್ಘ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇರೋದಕ್ಕೆ ಕಾರಣ ರಾಹುಲ್ ಗಾಂಧಿ ನಾಪತ್ತೆ ಅನ್ನೋದಲ್ಲ, ಬದಲಾಗಿ ಭಾರತದ ವಿಪಕ್ಷ ನಾಯಕ ಎಲ್ಲಿ ಅನ್ನೋದು. ಒಂದು ಕಡೆ ಈ ವಿಚಾರ ಬೇರೆ ಬೇರೆ ರೂಮರ್ ಹಾಗೂ ಸ್ಫೋಟಕ ಮಾಹಿತಿಗಳು ಹರಿದಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಭಾರತದ ಕಾನೂನು ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಬರ್ತಾ ಇದೆ. ಬಿಜೆಪಿ ಆಲ್ರೆಡಿ ಈ ವಿಚಾರ ಇಟ್ಕೊಂಡು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ವಿರುದ್ಧ ಚಾಟಿ ಬೀಸೋದಕ್ಕೆ ಶುರು ಮಾಡಿದೆ. ಖುದ್ದು ಕಾಂಗ್ರೆಸ್ಗೂ ಕೂಡ ರಾಹುಲ್ ಟ್ರಿಪ್ ಸಮಸ್ಯೆಯನ್ನ ತಂದೊಡ್ಡಿದ್ದು ಹಲವು ವಿಚಾರಗಳಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಇತಿಹಾಸದಲ್ಲೇ ಒಬ್ಬ ರಾಜಕೀಯ ನಾಯಕನ ಫಾರಿನ್ ಟ್ರಿಪ್ಗಳು ಈ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಅನ್ನೋ ವ್ಯಾಖ್ಯಾನ ರಾಹುಲ್ ಟ್ರಿಪ್ಗಳ ಮೇಲೆ ಬರ್ತಾ ಇದೆ. ಅಲ್ಲಿರ್ತಾರೆ, ಇಲ್ಲಿರ್ತಾರೆ, ಇದ್ದಕ್ಕಿದ್ದಂತೆ ಮಾಯ ಆಗ್ತಾರೆ, ಇನ್ಯಾವತ್ತೂ ಬರ್ತಾರೆ. ಇದೊಂಥರ ರಿಪೀಟೆಡ್ ಮೋಡ್ ನಲ್ಲಿ ನಡೀತಾ ಇದ್ದು, ನಾವಿರೋದೇ ಹೀಗೆ ನೋಡ್ತಾ ಇದ್ದೀರಲ್ವಾ, ಇನ್ನು ಮುಂದೆ ಜಾಸ್ತಿ ಚರ್ಚೆ ಮಾಡೋದಕ್ಕೆಲ್ಲ ಹೋಗಬೇಡಿ, ಆಗಾಗ ಈ ರೀತಿ ಆಗ್ತಾ ಇರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಯತ್ನಿಸ್ತಾ ಇದ್ದಾರೇನೋ ಅನ್ನೋ ರೇಂಜ್ನಲ್ಲಿ ರಾಹುಲ್ ಫಾರಿನ್ ಟ್ರಿಪ್ಗಳು ಮುಂದುವರೆದಿವೆ. ಈ ರೀತಿ ಫಾರಿನ್ ಟ್ರಿಪ್ಗಳಿಂದ ಸೆಷನ್ ಸೇರಿದಂತೆ ಸಾಕಷ್ಟು ಪ್ರಮುಖ ಸಾಂವಿಧಾನಿಕ ಘಟ್ಟಗಳನ್ನ ಮಿಸ್ ಮಾಡಿದ್ದಾರೆ ಅನ್ನೋ ಆರೋಪ ರಾಹುಲ್ ಮೇಲಿದೆ. ಆ ಲಿಸ್ಟ್ಗೆ ಇದು ಕೂಡ ಆಡ್ ಆಗ್ತಾ ಇದೆ. ಆದರೆ ಈ ಬಾರಿ ಹಿಂದೆಂದಿಗಿಂತ ಸ್ವಲ್ಪ ಗಂಭೀರವಾಗಿ ಇದು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣಗಳನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೆಯದಾಗಿ ಸತತ 20 ದಿನಗಳ ಕಾಲ ರಾಹುಲ್ ಫಾರಿನ್ ಟ್ರಿಪ್ ನಲ್ಲಿ ಇರೋದು. ಈ ಬಗ್ಗೆ ಸರ್ಕಾರಕ್ಕೆ ಒಂದೇ ಒಂದು ಅಧಿಕೃತ ಮಾಹಿತಿ ನೀಡಿಲ್ಲ ಅನ್ನೋ ಆರೋಪ. ಕಾಂಗ್ರೆಸ್ ಮೂಲಗಳು ಇದು ಅವರ ಖಾಸಗಿ ಟ್ರಿಪ್ ಅಂತ ಹೇಳಿ ಸುಮ್ಮನಾಗಿವೆ. ಆದ್ರೆ 140 ಕೋಟಿ ಜನರಿರೋ ದೇಶಕ್ಕೆ ಲೀಡರ್ ಆಗ್ಬೇಕು, ಪ್ರಧಾನಿ ಆಗ್ಬೇಕು, ಮೋದಿಯನ್ನ ಕೆಳಗಿಳಿಸಿ ಆ ಕುರ್ಚಿಯಲ್ಲಿ ನಾನು ಕೂರ್ಬೇಕು ಅಂತ ಆಸೆ ಪಡ್ತಾ ಇರೋ ವ್ಯಕ್ತಿ ಹೀಗೆ ಹೇಳದೆ ಕೇಳದೆ ಹೋಗ್ಬಿಟ್ರೆ ದೇಶದ ಜನರಿಗೆ ಎಷ್ಟೆಲ್ಲ ಯೋಚನೆ ಆಗುತ್ತೆ ಅನ್ನೋದನ್ನ ಅವರು ಯೋಚನೆ ಮಾಡಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರೋ ಮಾಹಿತಿಗಳ ಪ್ರಕಾರ ಅವರು ಇಂಗ್ಲೆಂಡ್ ಹಾಗೂ ಫಿನ್ಲೆಂಡ್ ನಲ್ಲಿ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಖುದ್ದು ಅವರೇ ಏನಾದ್ರೂ ಹೇಳಿ ಹೋಗಿದ್ದಿದ್ರೆ ಒಂದು ಕ್ಲಾರಿಟಿ ಕೊಟ್ಟಂತೆ ಆಗ್ತಾ ಇತ್ತು. ಆದ್ರೆ ಆ ಕೆಲಸ ಮಾಡದೇ ಇರೋದು ಅವರ ಮೇಲಿನ ಆರೋಪಗಳು ಇನ್ನಷ್ಟು ಹೆಚ್ಚುವಂತೆ ಮಾಡ್ತಾ ಇದೆ. ಸರಿ, ಖಾಸಗಿ ಟ್ರಿಪ್ ಅಂತ ಹೇಳಿದಾರಲ್ವಾ, ಒಬ್ಬ ಮನುಷ್ಯನಿಗೆ ಖಾಸಗಿ ಟ್ರಿಪ್ ಹೋಗೋದಕ್ಕೆ ಅವಕಾಶನೇ ಇಲ್ವಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆದ್ರೆ ಅದು ರಾಹುಲ್ ಗಾಂಧಿ ವಿಚಾರದಲ್ಲಿ ಸಮಂಜಸ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ರಾಹುಲ್ ಈಗ ಖಾಸಗಿ ಜೀವನದಲ್ಲಿ ಇಲ್ಲ, ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ. ಪ್ರಧಾನಿ ಆಗ್ಬೇಕು ಅಂತ ಆಸೆ ಪಟ್ಟು ಓಡಾಡ್ತಾ ಇದ್ದಾರೆ. ಜವಾಬ್ದಾರಿಯುತ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರಿಸಿರುವಾಗ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ. ಯಾಕೆಂದ್ರೆ ಅಪ್ಪಿತಪ್ಪಿ ಅವರು ಏನಾದ್ರೂ ಅಪಾಯದಲ್ಲಿ ಸಿಲುಕೋ ಸಂಭವ ಬಂತು ಅಂದ್ರೆ ಅವರು ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ರು ಅನ್ನೋ ಮಾಹಿತಿ ಸಂಬಂಧಪಟ್ಟ ಇಲಾಖೆಗಳಿಗೆ ಇದ್ರೆ ಅವರನ್ನ ಸಂಪರ್ಕಿಸೋದು ಅಥವಾ ಸಹಾಯ ಮಾಡೋದಕ್ಕೆ ಸುಲಭ ಆಗುತ್ತೆ. ಈ ರೀತಿ ಏನು ಮಾಹಿತಿ ನೀಡದೆ ನಿಗೂಢತೆಯನ್ನ ಕಾಪಾಡಿಕೊಂಡ್ರೆ ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಕೊನೆಗೆ ಅದನ್ನೂ ಕೇಂದ್ರ ಸರ್ಕಾರದ ತಲೆಗೆ ಕಟ್ಟುವ ಕೆಲಸ ಆಗ್ಬೋದು ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಇನ್ನು ಇಷ್ಟೊಂದು ನಿಗೂಢತೆಯನ್ನ ಕಾಪಾಡಿಕೊಂಡ್ರೆ ಅದು ರೂಮರ್ಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಹೇಳಿದ್ವಿ. ಆಲ್ರೆಡಿ ಒಂದಷ್ಟು ರೂಮರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾಗಿವೆ. ಅದರಲ್ಲಿ ಮೊದಲನೆಯದಾಗಿ ಅವರು ಸೀಕ್ರೆಟ್ ಆಗಿ ಜರ್ಮನಿ, ಐಸ್ಲ್ಯಾಂಡ್ ಹಾಗೂ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಸಂಚರಿಸ್ತಾ ಇದ್ದಾರೆ ಅನ್ನೋದು. ಇದನ್ನು ಮೀರಿದ ಇನ್ನೊಂದು ಸ್ಫೋಟಕ ರೂಮರ್ ಅಂದ್ರೆ ಡೀಪ್ ಸ್ಟೇಟ್ ಟೀಮ್ ನ ಲೊಕೇಶನ್ ಈಗ ಬದಲಾಗಿದೆ, ಆದ್ರಿಂದ ಯುನೈಟೆಡ್ ಕಿಂಗ್ಡಮ್ ಕಡೆಗೆ ಹೋಗಿದ್ದಾರೆ ಅಂತ. 2024ಕ್ಕೂ ಮೊದಲು ಡೀಪ್ ಸ್ಟೇಟ್ ಸಂಬಂಧಿತ ಸೀಕ್ರೆಟ್ ಮೀಟಿಂಗ್ ಗಳಿಗೆ ಅಮೆರಿಕ ಪ್ರಮುಖ ಹಬ್ ಆಗಿತ್ತು. ಜಾರ್ಜ್ ಸೊರೋಸ್ ಫಂಡಿಂಗ್ ಮಾಡ್ತಾ ಇದ್ದ ಸರ್ಕಾರ ಆಗ ಅಸ್ತಿತ್ವದಲ್ಲಿ ಇದ್ದಿದ್ರಿಂದ ಎಲ್ಲರೂ ಅಮೆರಿಕದತ್ತ ಹೆಚ್ಚು ಹೋಗ್ತಾ ಇದ್ರು. ಆದ್ರೆ 2024ರ ಬಳಿಕ ಅಮೆರಿಕದಲ್ಲಿ ಸೊರೋಸ್ ಆಟಗಳು ಬಂದಾಗಿವೆ. ಈ ಕಾರಣಕ್ಕೆ ಈಗ ಯುನೈಟೆಡ್ ಕಿಂಗ್ಡಮ್ ಕಡೆಗೆ ಡೀಪ್ ಸ್ಟೇಟ್ ಟೀಮ್ ಶಿಫ್ಟ್ ಆಗಿದೆ. ಆದ್ರಿಂದ ರಾಹುಲ್ ಈಗ ಆ ದಿಕ್ಕಿನತ್ತ ಹೋಗಿದ್ದಾರೆ ಅನ್ನೋ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಇದು ಹಾಗೆ ಮುಂದುವರಿದು ರಾಹುಲ್ ಈ ಸೀಕ್ರೆಟ್ ಟ್ರಿಪ್ ಹೋಗಿ ಬರೋ ತನಕ ಈ ವಿಷಯ ಕವರ್ ಅಪ್ ಆಗೋದಕ್ಕೆ ಅಂತಲೇ ಒಂದಷ್ಟು ವಿಚಾರಗಳನ್ನ ಮುಂದೆ ಬಿಡಲಾಗಿತ್ತು. ಅದರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟ ಕೂಡ ಒಂದು ಅಂತ ಹೇಳಲಾಗ್ತಾ ಇದೆ. ಭಾರಿ ಉತ್ಸಾಹದಲ್ಲಿ ಕಾಕ್ರೋಚ್ಗಳ ಹೋರಾಟ ಶುರುವಾಯಿತು. ವಿಧ ವಿಧವಾದ ಜಿರಳೆಗಳೆಲ್ಲ ಆಗಮಿಸಿದ್ರಿಂದ ಇದು ದೊಡ್ಡ ಆಂದೋಲನ ಆಗುತ್ತೆ. ಇನ್ನು ಮುಂದೆ ಇದನ್ನ ಬಿಟ್ಟು ಬೇರೆ ಯಾವುದೂ ಕೂಡ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಿಲ್ಲ ಅನ್ನೋ ರೀತಿ ಪ್ಲಾನ್ ಇತ್ತು. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಫೇಲ್ ಆಗಿದ್ದು, ಮಳೆ ಬಂದಿದ್ದ ತಡ ಎಲ್ಲಾ ಜಿರಳೆಗಳು ನಾಪತ್ತೆಯಾಗಿವೆ. ಆದ್ರಿಂದ ರಾಹುಲ್ ಎಲ್ಲಿ ಅನ್ನೋದು ಮುನ್ನೆಲೆಗೆ ಬರ್ತಾ ಇದೆ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಅಲ್ಲದೆ ಈ ಮಧ್ಯೆ ಪ್ರಧಾನಿ ಮೋದಿಯ ವಿದೇಶಿ ಟ್ರಿಪ್ಗಳ ಕುರಿತಂತೆ ದನಿ ಏರಿಸುವ ಮೂಲಕ ರಾಹುಲ್ ಟ್ರಿಪ್ ಅನ್ನ ಕವರ್ ಅಪ್ ಮಾಡೋದಕ್ಕೂ ಕೂಡ ಪ್ರಯತ್ನ ನಡೆದಿತ್ತು. ಆದ್ರೆ ಅದು ವಿಫಲವಾಯಿತು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆ ವಿಫಲವಾಯಿತು ಅಂದ್ರೆ ಪ್ರಧಾನಿ ಮೋದಿ ಟ್ರಿಪ್ಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಭಾರತದ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ.
ಯಾವ ಹೊತ್ತಲ್ಲಿ ಅವರು ಹೊರಟರು, ಯಾವ ಫ್ಲೈಟ್ನಲ್ಲಿ ಹೋದ್ರು, ಯಾವ ದೇಶದಲ್ಲಿ ಯಾವ ಸಮಯಕ್ಕೆ ಲ್ಯಾಂಡ್ ಆದ್ರು, ಅಲ್ಲಿ ಅವರನ್ನ ವೆಲ್ಕಮ್ ಮಾಡಿದ್ದು ಯಾರು, ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ಗಂಟೆಗಳ ಕಾಲ ಅಲ್ಲಿ ಇದ್ರು, ಯಾರನ್ನೆಲ್ಲ ಭೇಟಿ ಮಾಡಿದ್ರು, ಅಲ್ಲಿ ಹೋದ ಉದ್ದೇಶ ಏನು, ಭಾರತ ಸರ್ಕಾರಕ್ಕೂ ಆ ದೇಶದ ಸರ್ಕಾರಕ್ಕೂ ನಡೆದ ಒಪ್ಪಂದ ಏನು, ಇದರಿಂದ ಭಾರತೀಯರಿಗೆ ಏನು ಲಾಭ, ನಾವು ಸಾಧಿಸಿದ್ದು ಏನು, ಈ ರೀತಿ ಪ್ರತಿಯೊಂದು ವಿಚಾರ ಮುಚ್ಚುಮರೆ ಇಲ್ಲದೆ ರಿವೀಲ್ ಆಗ್ತಾನೆ ಇದೆ. ಖುದ್ದು ಪ್ರಧಾನಿ ಮೋದಿ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಎಲ್ಲಾ ವಿವರಗಳ ಜೊತೆಗೆ ಫೋಟೋ ಹಾಗೂ ವಿಡಿಯೋಗಳನ್ನ ಶೇರ್ ಮಾಡಿಕೊಳ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಬಗ್ಗೆ ಮಾತ್ರ ಒಂದೇ ಒಂದು ಮಾಹಿತಿ ರಿವೀಲ್ ಆಗದೆ ಇರೋದು ಪ್ರಧಾನಿ ಮೋದಿಯ ವಿದೇಶಿ ಟ್ರಿಪ್ ಬಗ್ಗೆ ಮಾತನಾಡದಂತೆ ಕಟ್ಟಿ ಹಾಕಿಸ್ತಾ ಇದೆ. ಇದೆಲ್ಲ ದೇಶಕ್ಕೆ ಸಂಬಂಧಿಸಿದ ವಿಚಾರ ಆದ್ರೆ ಖುದ್ದು ಕಾಂಗ್ರೆಸ್ಗೂ ಕೂಡ ಇದು ಸಂಕಷ್ಟವನ್ನ ತರಿಸುವ ಬೆಳವಣಿಗೆಗಳು ನಡೆದಿವೆ. ಅದೇನು ಅಂದ್ರೆ ನೀಟ್ ಪರೀಕ್ಷೆ ಬಗ್ಗೆ ದೊಡ್ಡ ಪ್ರೆಸ್ ಮೀಟ್ ಮಾಡಿ ವಿದ್ಯಾರ್ಥಿಗಳನ್ನ ಎತ್ತಿ ಕಟ್ಟಿ ಹೋದ ರಾಹುಲ್ ನಂತರದಲ್ಲಿ ವಿದ್ಯಾರ್ಥಿಗಳ ದೊಡ್ಡ ರ್ಯಾಲಿ ಮಾಡೋ ಬಗ್ಗೆ ಅನೌನ್ಸ್ ಮಾಡಿದ್ರು. ಬರೋಬ್ಬರಿ 3 ಬಾರಿ ಈ ರ್ಯಾಲಿಗಳನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ರಾಹುಲ್ ಇನ್ನು ವಿದೇಶದಿಂದ ಬಂದಿಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಮುಂದೂಡುವ ಕೆಲಸಗಳಾಗ್ತಾ ಇದೆ. ಇದು ರಾಜಕೀಯವಾಗಿ ದೊಡ್ಡ ಮುಖಭಂಗವನ್ನ ತರಿಸ್ತಾ ಇದೆ. ಇದನ್ನ ಅಸ್ತ್ರ ಮಾಡ್ಕೊಂಡಿರೋ ಬಿಜೆಪಿ ಆಲ್ರೆಡಿ ಈ ಬಗ್ಗೆ ಪ್ರಶ್ನೆಗಳನ್ನ ಎತ್ತೋದಕ್ಕೆ ಶುರು ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ನಾಯಕರು ರಾಹುಲ್ ಗಾಂಧಿಯನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ರಾಹುಲ್ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಆಟವಾಡ್ತಾ ಇದ್ದಾರೆ. ತಮ್ಮ ವೆಕೇಶನ್ ಹಾಳಾಗಬಾರದು ಅಂತ ವಿದ್ಯಾರ್ಥಿಗಳ ರ್ಯಾಲಿಯನ್ನ ಪದೇ ಪದೇ ಮುಂದೂಡ್ತಾ ಇರೋದು ಶೋಚನೀಯ. ವಿದ್ಯಾರ್ಥಿಗಳು ಪರೀಕ್ಷೆ ಸೇರಿದಂತೆ ಇನ್ನಿತರ ವಿಷಯಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಆದರೆ ಪದೇ ಪದೇ ಈ ರೀತಿ ಫೇಕ್ ಪ್ರಾಮಿಸ್ ಕೊಡೋ ಮೂಲಕ ಅವರ ಜೊತೆ ಆಟವಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲ ಸಲ ಆಗದೆ ಪದೇ ಪದೇ ಆಗ್ತಾ ಇರೋದ್ರಿಂದ ರಾಹುಲ್ ಒಬ್ಬ ಸೀರಿಯಸ್ ರಾಜಕಾರಣಿ ಅಲ್ಲ ಅನ್ನೋದು ಪ್ರೂವ್ ಆಗ್ತಾ ಇದೆ. ತಮ್ಮ ರಾಜಕೀಯ ದಾಹಕ್ಕೆ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ತಾ ಇರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಇನ್ನು ರಾಹುಲ್ರ ಹಾಲಿಡೇಗಳು 2029 ಎಲೆಕ್ಷನ್ ಆಯಾಮದಲ್ಲೂ ಕೂಡ ಬ್ಯಾಕ್ ಫೈರ್ ಮಾಡ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ಓಡಾಡ್ತಾ ಇವೆ. 2014ರಲ್ಲಿ ಮೋದಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಯುವ ಸಮೂಹ. ಅದೇ ಫಾರ್ಮುಲಾವನ್ನ ಬಳಸಿ ರಾಹುಲ್ರನ್ನ ಈಗಿಂದಲೇ ಯುವಕರ ನಾಯಕ ಅಂತ ಪ್ರೂವ್ ಮಾಡೋದಕ್ಕೆ ಈ ಬಾರಿ ವಿದ್ಯಾರ್ಥಿಗಳನ್ನ ಕಾನ್ಸಂಟ್ರೇಟ್ ಮಾಡಲಾಗ್ತಾ ಇತ್ತು. ಆದ್ರೆ ರಾಹುಲ್ ಈ ರೀತಿ ಮಾಡ್ತಾ ಇರೋದು ಆರಂಭದಲ್ಲೇ ಈ ಯೋಜನೆಗೆ ಹೊಡೆತವನ್ನ ಕೊಡ್ತಾ ಇದೆ ಅನ್ನೋ ಟಾಕ್ ಶುರುವಾಗಿದೆ. ಒಟ್ನಲ್ಲಿ ರಾಹುಲ್ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅನ್ನೋದು ಗೊತ್ತಾಗಿದೆ. ಎಲ್ಲಿ ಹೋಗಿದ್ರು, ಏನ್ ಮಾಡಿದ್ರು ಅನ್ನೋದು ಕೂಡ ಅವರು ಬಂದ ನಂತರ ಅವರ ಕಡೆಯಿಂದ ರಿವೀಲ್ ಆಗೋದು ಡೌಟ್. ಆದ್ರೆ ಅವರನ್ನ PM ಸ್ಥಾನದಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಾ ಇರೋ ಜೀವಗಳು ಮಾತ್ರ ಅವರು ಬರೋ ತನಕ ಸಮಾಧಾನ ಇಲ್ಲ ಅನ್ನೋ ಹಾಗೆ ಹಾತೊರಿತಾ ಇವೆ. ಆದ್ರೆ ರಾಹುಲ್ ವಾಪಸ್ ಬಂದ ಬಳಿಕ ಇನ್ಯಾವುದಾದ್ರೂ ಹೊಸ ಅಸ್ತ್ರ ಪ್ರಯೋಗ ಆಗಲಿದೆಯಾ ಅನ್ನೋ ಕುತೂಹಲ ಕೂಡ ಎಲ್ಲರಲ್ಲೂ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.